ಮೈಕ್ ಇದು ಈವೆಂಟೇ ನನಗೆ ಹೊಸದು. ಅಂದರೆ ನಾನು ಕಲ್ತಿದ್ದೀನಿ ಇದರಿಂದ. ಈವೆಂಟ್ ಕೋಆರ್ಡಿನೇಷನ್ ಕಲ್ತಿದ್ದೀನಿ, ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀನಿ. ಮತ್ತು ರಾಕೇಶ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ಅವ್ರ ಬ್ಯಾಕ್ ಬೋನ್ ಆಗಿ ನಿಂತಿರೋದಕ್ಕೆ ನಾವು ಈ ಥರ ಸ್ಪಾನ್ಸರ್ಶಿಪ್ ಎಲ್ಲ ತೊಗೊಂಬಂದು ಈ ಥರ ಮಾಡಿದ್ದೀವಿ. ಲೈಕ್ ಬಿಗ್ ಸ್ಪಾನ್ಸರ್ಶಿಪ್ ತೊಗೊಂಬಂದು ಮಾಡಿದ್ದೀವಿ. ಲೈಕ್ ಮತ್ತು ದೀಪಕ್ ಸರ್ ಕೋಆರ್ಡಿನೇಟ್ ಮಾಡಿದ್ದಾರೆ. ಅವರೇ ಮೇನ್ ಬ್ಯಾಕ್ ಬೋನ್ ಆಫ್ ಈ ಪ್ರೋಗ್ರಾಮ್ಗೆ. ಸ್ಟೂಡೆಂಟ್ ಕೋಆರ್ಡಿನೇಷನ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಕಡೆ ಈಗ ಈ ಇವೆಂಟ್ ಏನಿದ್ರು ಅಂದರೆ ಸ್ಟೂಡೆಂಟ್ ಡ್ರೈವನ್ ಇವೆಂಟ್. ಸೊ ಮ್ಯಾನೇಜ್ಮೆಂಟ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತದೆ ಅಂದರೆ ಎಲ್ಲ ಅಲೋ ಮಾಡಿದೆ ನಮಗೆ. ಪ್ರಮೋಷನ್ ಹೋಗ್ಲಿಕ್ಕಾಗಲಿ ಮತ್ತು ಸ್ಪಾನ್ಸರ್ಶಿಪ್ ರೈಸ್ ಮಾಡಲಿಕ್ಕಾಗಲಿ ಏನೂ ಇದು ಮಾಡಲಿಲ್ಲ. ಮತ್ತು 1 ಡೇದಲ್ಲಿ 200+ ಕಾಲೇಜ್ನ ನಾವು ಇನ್ವೈಟ್ ಮಾಡಿದ್ವಿ ವಿತ್ ಇನ್ವಿಟೇಷನ್ ಕಾರ್ಡ್. ಮತ್ತು ಆಗಲೂ ಕೂಡ ಸ್ಟೂಡೆಂಟ್ಸ್ದು ಕೋಆರ್ಡಿನೇಷನ್ ಏನು ಉಂಟಲ್ಲ ಪಾಸಿಟಿವ್ ಇತ್ತು, ಏನೂ ಆ್ಯಟಿಟ್ಯೂಡ್ ಇಲ್ಲ, ಬಟ್ ಪಾಸಿಟಿವ್ ರೆಸ್ಪಾನ್ಸ್. ಮತ್ತು ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಒಂದು ನೈಟ್ 12 o'clock ತನಕ ವರ್ಕ್ ಮಾಡಿದ್ದಾರೆ, ಲೇಟ್ ನೈಟ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ತುಂಬ ಫ್ಯಾಕಲ್ಟೀಸಿಂದ ತುಂಬ ಕೋಆರ್ಡಿನೇಷನ್ಸ್ ಉಂಟು ಅಷ್ಟೇ. ಥ್ಯಾಂಕ್ಸ್ ಫಾರ್ ದ ಸ್ಟೂಡೆಂಟ್ ಕೋಆರ್ಡಿನೇಷನ್. ಈ ವರ್ಷ ನಾವು ಮೈಕ್ ಸೀಸನ್ 6ಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೀವಿ. ಸೊ ಈ ವರ್ಷ ನಮಗೆ ತುಂಬ ಸ್ಪೀಕರ್ಸ್ನ ಕರೆಸೋದು ತುಂಬ ದೊಡ್ಡ ಟಾಸ್ಕ್ ಆಗಿತ್ತು. ಅದರಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿ ಈ ಸಲ ನಮ್ಮ ಚೀಫ್ ಗೆಸ್ಟ್ ಆಗಿ ಬ್ಯಾಂಗ್ಳೂರ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ನವ್ರನ್ನ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪದ್ಮಶ್ರೀ ಅವಾರ್ಡಿಗಳಾದ ವಿಜಯಲಕ್ಷ್ಮಿ ದೇಶಮನೆ ಅವರು, ಮತ್ತು ಮಾರ್ಷಲ್ ಆರ್ಟ್ಸಲ್ಲೇ ತುಂಬ ಹೆಸರು ಆಗಿರೋ ಡಾಕ್ಟರ್ ಹಾಸನ್ ರಘು ಅವರು, ಮತ್ತು NGOಗಳಲ್ಲಿ ಹೆಸರು ಮಾಡಿರೋ ಅಂಥ ಡಾಕ್ಟರ್ ಅನಿತಾ ರೆಡ್ಡಿ ಅವರು, ಜೊತೆಗೆ ಇದರಲ್ಲಿ ಯುವ ನಟರಾದ ಮತ್ತು ಯುವ ಪ್ರತಿಭೆ ನವೀನ್ ಶಂಕರ್ ಅವರು ಬರ್ತಾ ಇದ್ದಾರೆ. ಮತ್ತು ರೈತರ ಮಕ್ಕಳಿಗೆ ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾದ ಮಧುಚಂದನ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಪೀಕರ್ ಆಗಿದ್ದಾರೆ. ಸೊ ಇದೆಲ್ಲರಿಗೂ ಸ್ಫೂರ್ತಿ ತುಂಬುವಂಥ ಪ್ರೋಗ್ರಾಮ್. ಸೊ ಸ್ಟೂಡೆಂಟ್ಸ್ಗಾಗಿ ಮಾಡ್ತಾ ಇರೋ ಪ್ರೋಗ್ರಾಮು. ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ಲರೂ ಬಂದು ನೋಡ್ಬೋದು. ಸೊ ಎಲ್ಲರೂ ಬಂದು ಈ ಪ್ರೋಗ್ರಾಮ್ ಸಕ್ಸಸ್ಗೆ ಪಾತ್ರ ಆಗಬೇಕು ಅಂದ್ಬಿಟ್ಟು ಕೇಳ್ಕೊತೀವಿ. ಥ್ಯಾಂಕ್ ಯು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.